ಬೇಕತ್ತಲ್ಲ ನೀವು ಇವ್ರ ತಮ್ಮ ತಂದಿದ್ದ ಹೊಸ ಗಾಡಿನೇ ಇತ್ತು 2 ವರ್ಷದ ಗಾಡಿ ಗಾಡಿ ಪೂರ್ತಿ ಮನೆ ಫ್ಯಾಮಿಲಿನೇ ನಂಗೆ ಗೊತ್ತಾಯ್ತು ನೀವು ಎಲ್ಲ ಡ್ರೈವರೇ ಭಾರಿ ಗಾಡಿ ನಾಲ್ಕೂವರೆ ಕೊಟ್ಟು ತಗೊಂಡ್ಬಂದಿದ್ದಾರೆ ಐತೆ ಪೂರಾ ಗಾಡಿ ಬಿಚ್ಚಿ ಜೋಡಿಸ್ಬಿಡ್ತೇವೆ ನಾವು ನಿಮ್ಮ ಮನ್ಸು ಬೈತಾರೆ ಎಲ್ಲರೂ ಅವರೇ ಗಾಡಿ ತಗೋ ಮಾಹಿತಿ ಇರ್ಬೇಕು ಅವ್ರಿಗೆ ಏನು ಗೊತ್ತಿಲ್ಲ ಹೋಗಿ 7 ಲಕ್ಷ ಅಂತಂದ್ರೆ ಏನು ಗಾಡಿ ಒಬ್ಬರು ಇರ್ಸಿನ ಮ್ಯಾಗ ತಗೊಂಡ ನೋಡ ಆ ರೇಟಿಗೆ ಹೊಸ ಗಾಡಿ ಬಿಡ್ತೀವಿ ಇರ್ಸಿನ ಮ್ಯಾಗ ಬಿದ್ದೀವಿ ಅಂದ್ರೆ ನಾವು ಸತ್ಯನಾಶ ಹೋಗ್ತೀವಿ ಇರ್ಸಿನ ಮ್ಯಾಗ ಬೀಳಬಾರ್ದು ಏನು ನಮ್ಮ ತಿಂಡಿ ಇದ್ದಿದ್ದು ಅಲ್ಲೇ ಮುಡ್ಕೋಬೇಕು ಇರ್ಸಿನಾಗ ಬಿದ್ದೆ ಮತ್ತೆ ಅಂತ ಗಾಡಿ ತಗೊಂಡೆ ಟೂ ವೀಲರ್ ಟೂ ವೀಲರ್ ಈಗ ಯಾವುದಕ್ಕೂ ಬರೋಂಗಿಲ್ಲ ನಾವು ಹುಡುಗನ ಮಾತು ಕೇಳಿ ಮತ್ತೊಬ್ರು ಮಾತು ಕೇಳಿ ಇರ್ಸಿನಾಗ ಮತ್ತೊಬ್ರು ಮಾತು ಇರ್ಸಿನಾಗ ನೋಡಿ ಮಾರಾಟ ಬರಾಕಿದ್ನ ರಾತ್ರಿ ರಾಮನಾಥ ಜಾತ್ರೆ ಗಾಡಿ ಕೂಡ ಗಾಳಿ ಬಿದ್ದಿಸಿ ಗಾಡಿ ಬಿದ್ದಿತ್ತು ಗಾಡಿ ನಡ್ಗಾಕತ್ತೀವಿ ಅದಕ್ಕೊಂದು ಇಂಜೆಕ್ಷನ್ ಮಾಡ್ತೀನಿ ಅದ್ರ ಹೊಚ್ಚಿಬಿಟ್ಟು ನಿಂತಿಬಿಡ ಅಂತೇಳಿ ಅದೇ ಸೀಟಿ ಗಾಡಿ ತೊಗೊಂಡ್ಬಂದಿದ್ದ ಗಾಡಿ ನೋಡ್ತಿದ್ವಿ 500 ರೂಪಾಯಿ ಪೆಟ್ರೋಲ್ ಆದರೂ ಸಾಲ ಕೊಡ್ತೇವೆ ಗಾಡಿ 125 ಅದು ಈಗ ಇಂಥ ಟಾಕಿ ಐತದ ಹಿಂದವ ತೆಲಿನಾಗ ಕಾಣ್ತಾ ಅನ್ಕೊಂತಾವ 125 cc ಮೋಟ್ ಗಾಡಿ ಗಾಡಿನೇ ಅದೇ ಸರ್ ಗಾಡಿ ಬೇಕಂದ್ರೆ ಗಾಡಿ ನೋಡೋಣ ತೊಗೊಂಡು ಅದು ಮಂದಿಗೆ ಏನು ಕಾಣೋಕೆ ಗಾಡಿ ಎವರೇಜ್ ಕೊಡಲಿಲ್ಲ ಅದು 80 65 80 90 ತನಕ ಕೊಡ್ತೈತಾರೆ ನಂದು ಗಾಡಿ 75 ಲಾಸ್ಟ್ ಅದು 80 ತನಕ ಕೊಡ್ತೈತೆ ನೀವು ಬೇಕಾದ್ರೆ ನೋಡಿ ಶೋರೂಮ್ನಿಂದ ಹೇಳಿದ್ದ ಎವರೇಜ್ ಆಗ ಗಾಡಿಯಲ್ಲಿ ನೋಡಿ ನಾನು ಎವರೇಜ್ ನೋಡಿ ನಾ ಗಾಡಿ ನೋಡಿದ್ರೆ ಮುಂಜಾನೆ ನಾ ಈ ಕಡೆಯಿಂದ ಹೋಗಾಕತ್ತೀನಿ ನೀವು ಕುಂದಿಮ್ಗೆ ಆ ಕಡೆಯಿಂದ ಬರಾಕತ್ತೀನಿ ನಿಮ್ಮ ತಮ್ಮ ನಾನು ಕಂಡಕ್ಟರ್ ಇವನೇಗಿರಾವ ನಿಮ್ಮ ತಮ್ಮ ಸಣ್ಣ ಕಂಡಕ್ಟರ್ ಇಲ್ಲವ ಬಸ್ಸಿನ ಡ್ರೈವರ್ ದೊಡ್ಡ ಟಿಪ್ಪರ್ಗಳು ಸಿಗ್ತಾವ 4-4.5 ಲಕ್ಷ ಐಶ್ವರ್ ಗಾಡಿ 2-2.5 ಲಕ್ಷ ನೀನು ಕೊಡಿಸ್ತೀನಿ ನಾನು ಇಂಥ ಡೀಲರ್ ಕೆಲಸ ಮಾಡ್ತೀವಿ ಅಲ್ಲಿ ಮಾಲೀಕರುಗಳು ದೊಡ್ಡ ಗಾಡಿಗಳು ಆದರೆ ನಾವು ಕಮಿಷನ್ ಬೇಡಪ್ಪ ಆರಾಮದ ಬೇಡ ನಾವು ಆದರೆ ಈ ಗಾಡಿ ಬಗ್ಗೆ ನಮಗೆಲ್ಲ ಅನುಭವ ಅದು ಗಾಡಿ ತೊಗೊಳ್ಳೋ ಬಂದು ಒಂದು ಟಿಪ್ಪರ್ ತೊಗೊಳಕ್ಕೆ ಎಲ್ಲರೂ ಒಂದು ಪಾರಾಗಿ ಬಿಟ್ಟು ಸಿಕ್ಕಾಪಟ್ಟಿ ಹೋಗ್ತಾರೆ 90,000 ರೂಪಾಯಿ ಡೀಸೆಲ್ ಎಣ್ಣೆ ಹಾಕಿ ಒಂದು ಡ್ರಾರ್ ಒಂದು ಹಾಂ ಒಂದು 20,000 ಕೊಟ್ಟು ಒಂದು ಡ್ರಾರ್ ಇಟ್ಕೊಂಡು 70,000 ರೂಪಾಯಿ ಉಳಿತೈತಿ ಮತ್ತೇನು ಬೇಕು ನಡೆಸೋದು ಆಗಲಿಲ್ಲ ಅಂತಂದ್ರೆ ಒಂದು ಡ್ರಾರ್ ಇಟ್ಬಿಡು ಒಂದು 20,000 ರೂಪಾಯಿ ಸಂಬಳ ಕೊಡು ಒಂದು ತಿಂಗಳು ಆರಾಮ್ 70,000 ಉಳಿತಾವೆ ಎಲ್ಲ ಏನು ಮಾಡಬೇಕು ಮಾಡಬೇಕು